ದರ್ಶನ್ ಅವ್ರ ಬೇಲ್ ವಿಚಾರದಲ್ಲಿ ನಾವು ಶನಿವಾರ ಫೈಲ್ ಮಾಡಿದ್ದೀವಿ. ನಿನ್ನೆ ಸಾಹೇಬ್ರ ಮುಂದೆ ಬಂದಿತ್ತು 57ನೇ ಕೋರ್ಟಲ್ಲಿ. ಅವರು ವಿಶೇಷ ಸರ್ಕಾರಿ ಅಭಿಯೋಜಕರು ಅವರು ಟೈಮ್ ತಗೊಂಡಿದ್ದಾರೆ, ತಕರಾರು ಸಲ್ಲಿಸಬೇಕಾಗುತ್ತೆ ಬೇಲ್ ಅಪ್ಲಿಕೇಶನ್ಗೆ. ಆದ್ರಿಂದ ಅವರು ಟೈಮ್ ತಗೊಂಡಿದ್ದಾರೆ. ಆದ್ರೂ ಇದು ಕಾನೂನಲ್ಲಿ ಏನು ಪ್ರೋಸೆಸ್ ಇದೆಯೋ ಅದು ನಡೀತಾ ಇದೆ. ಪತ್ನಿ ಹಾಗೂ ಮಗುವಿನ ಮೇಲೆ ಮಾರಣಾಂತಿಕ ಹಲ್ಲೆ ಆರೋಪದಲ್ಲಿ ಬಂಧಿತನಾಗಿರುವ ದರ್ಶನ್ ವಿರುದ್ಧ ಒಟ್ಟು 3 ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಬಳ್ಳಾರಿಯಿಂದ ದರ್ಶನ್ ಕರೆತರಲು ಹೆಲಿಕಾಪ್ಟರ್ ರೆಡಿ. Bull's Eye with ಪ್ರಮೋದ್ ಬೋಪಣ್ಣ. ನಮಸ್ಕಾರ ದೋಸ್ತ್. ಎಲ್ಲವೂ ಸರಿಯಾಗಿದ್ದಿದ್ರೆ ದರ್ಶನ್ ಸೆಪ್ಟೆಂಬರ್ 27ಕ್ಕೆ ಜೈಲಿಂದ ರಿಲೀಸ್ ಆಗಿ ಹೆಲಿಕಾಪ್ಟರಲ್ಲಿ ಸೀದಾ ತನ್ನ ಮನೆಗೆ ಹಾರಬೇಕಿತ್ತು. ಆದರೆ ಅದಾಗಲಿಲ್ಲ. ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ಮುಂದಕ್ಕೆ ಹೋಗಿದೆ. ಇದರಿಂದ ತುಂಬಾ ಜನರಿಗೆ, ಅಂದ್ರೆ ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿರೋದಂತೂ ಸತ್ಯ. ತನ್ನ ಗಂಡನಿಗೆ ಜಾಮೀನು ಸಿಗುತ್ತೆ, ನಾನು ಅವರನ್ನ ರಾಜ್ಕುಮಾರ್ ಹಾಗೆ ಹೆಲಿಕಾಪ್ಟರ್ನಲ್ಲಿ ಸೀದಾ ಕರ್ಕೊಂಡು ಬರ್ತೇನೆ ಅಂತ ಪತ್ನಿ ವಿಜಯಲಕ್ಷ್ಮಿ ಕನ್ಸ್ಕೊಂಡಿದ್ರು. ಆದರೆ ಪಾಪ ಅದಾಗಲಿಲ್ಲ. ಹಾಗಾದ್ರೆ ನೆಕ್ಸ್ಟ್ ಏನು ಅದನ್ನು ಹೇಳ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಕ್ಷಣ ಮಾಡ್ಕೊಂಬಿಡಿ. ಆಲ್ರೆಡಿ ಮಾಡ್ಕೊಂಡಿದ್ದೇ ಆದರೆ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಸ್ಟೋರಿ ಇಂಟ್ರೆಸ್ಟಿಂಗ್ ಅನಿಸಿದರೆ 4 ಜನಕ್ಕೆ ಶೇರ್ ಮಾಡಿ, ಅವರು ಕೂಡ ನೋಡಲಿ. ಮುಂದಕ್ಕೆ ಹೋಗೋಣ. ಕ್ಷಮೆಯ ಧರಿತ್ರಿ ವಿಜಯಲಕ್ಷ್ಮಿ ನಿಜಕ್ಕೂ ದೇವರಂತ ಹೆಂಡತಿ ಅಲ್ವಾ? 10 ವರ್ಷಗಳ ಹಿಂದೆ ಇದೇ ದರ್ಶನ್ ಅವರು ಇವರಿಗೆ ಕೊಡಬಾರದ ಚಿತ್ರಹಿಂಸೆ ಕೊಟ್ಟರು, ಹೊಡೆದ್ರು, ಬಡಿದ್ರು, ಸಿಗರೇಟಲ್ಲಿ ಸುಟ್ರು ಅಂತ ಎಲ್ಲ ಕಡೆ ಸುದ್ದಿ ಹರಿದಾಡ್ತಿದ್ದು ನಿಮ್ಮೆಲ್ರಿಗೂ ಗೊತ್ತಿರುವಂಥ ವಿಚಾರ. ಆದರೂ ಎಲ್ಲವನ್ನ ಕ್ಷಮಿಸಿ ಕಾಟೇರನನ್ನ ಒಪ್ಕೊಂಡ್ರು, ಸಂಸಾರ ಮಾಡಿದ್ರು. ಆದರೆ ಈಗ ಪರಸ್ತ್ರೀ ವಿಚಾರದಲ್ಲಿ ಕೊಲೆ ಆರೋಪವನ್ನ ಹೊತ್ತು ದರ್ಶನ್ ಜೈಲಿಗೆ ಹೋಗಿದ್ದಾರೆ. ಇದೀಗ ಬರ್ತಿರುವಂತಹ ಮೇಜರ್ ಸುದ್ದಿ ಇದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್. ಈಗಲೂ ಕೂಡ ದರ್ಶನ್ ಅವರ ಬೆನ್ನಿಗೆ ನಿಂತಿರೋದು ಇದೇ ಪತ್ನಿ ವಿಜಯಲಕ್ಷ್ಮಿ. ಯಾವ ಮಹಿಳೆ ತಾನೇ ತನ್ನ ಗಂಡ ಇಷ್ಟೆಲ್ಲ ಎಡವಟ್ಟು ಮಾಡಿದ ಮೇಲೂ ಅವರನ್ನ ಒಪ್ಪಿ ಅಪ್ಪಿ ಬದುಕ್ತಾಳೆ? ನೀವೇ ಹೇಳಿ. ನಿಜಕ್ಕೂ ವಿಜಯಲಕ್ಷ್ಮಿ ಕ್ಷಮೆಯಾಧರಿತ್ರಿನೇ. ಎನಿವೆ, ಅವರವರ ಪರ್ಸನಲ್ ಲೈಫ್ ಬಗ್ಗೆ ನಾವು ಮಾತಾಡೋದು ತಪ್ಪಾಗ್ಬಿಡತ್ತೆ. ಮುಂದಕ್ಕೆ ಹೋಗೋಣ. ಈಗ ದರ್ಶನ್ ಅವರಿಗೆ ಜಾಮೀನು ಯಾಕೆ ಸಿಗ್ಲಿಲ್ಲ ಅನ್ನೋ ವಿಚಾರದ ಬಗ್ಗೆ ಮಾತಾಡೋದೇ ಆದ್ರೆ, ದರ್ಶನ್ ಅವ್ರ ಬೇಲ್ ವಿಚಾರದಲ್ಲಿ ನಾವು ಶನಿವಾರ ಫೈಲ್ ಮಾಡಿದ್ದೀವಿ. ನಿನ್ನೆ ಸಾಹೇಬ್ರ ಮುಂದೆ ಬಂದಿತ್ತು 57ನೇ ಕೋರ್ಟಲ್ಲಿ. ಅವರು ವಿಶೇಷ ಸರ್ಕಾರಿ ಅಭಿಯೋಜಕರು ಅವರು ಟೈಮ್ ತಗೊಂಡಿದ್ದಾರೆ, ತಕರಾರು ಸಲ್ಲಿಸಬೇಕಾಗುತ್ತೆ ಬೇಲ್ ಅಪ್ಲಿಕೇಶನ್ಗೆ. ಆದ್ರಿಂದ ಅವರು ಟೈಮ್ ತಗೊಂಡಿದ್ದಾರೆ. ಆದ್ರೂ ಅದು ಕಾನೂನಲ್ಲಿ ಏನು ಪ್ರೋಸೆಸ್ ಇದೆಯೋ ಅದು ನಡೀತಾ ಇದೆ. ಬೇಲ್ ಅರ್ಜಿ ನಡ್ಕೊಂಡು ಹೋಗ್ತಾ ಇದೆ. ದರ್ಶನ್ ಪರ ವಕೀಲರೇ ಜಾಮೀನು ಅರ್ಜಿ ವಿಚಾರದಲ್ಲಿ ವಾದ ಮಾಡೋಕೆ ಟೈಮ್ ಬೇಕು ಅಂತ ಕೋರ್ಟ್ ಅನ್ನ ಕೇಳ್ಕೊಟ್ರು. ಅದಕ್ಕಾಗಿ ಕೋರ್ಟ್ ಕೂಡ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ. ದರ್ಶನ್ ಪರ ವಕೀಲರ ವಾದ ಏನು ಅಂದ್ರೆ, ದರ್ಶನ್ ಈ ಪ್ರಕರಣದಲ್ಲಿ ಮುಗ್ಧ, ಅವರಿಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯ ನೇರ ಸಂಬಂಧ ಇಲ್ಲ. ದರ್ಶನೇ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಒಂದು ಬಲವಾದ ಸಾಕ್ಷಿಗಳಿಲ್ಲ. ಪೋಸ್ಟ್ಮಾರ್ಟಂ ವರದಿಯಲ್ಲೂ ಸ್ಪಷ್ಟತೆ ಇಲ್ಲ. ರೇಣುಕಸ್ವಾಮಿ ತಲೆಯಲ್ಲಿ 1.5 ಸೆಂಟಿಮೀಟರ್ ಆಳದ ಗಾಯ ಬಿಟ್ರೆ ದೇಹದ ಯಾವುದೇ ಭಾಗದಲ್ಲೂ ಅಂತಹ ಗಾಯಗಳಿಲ್ಲ. ಸಾಕ್ಷಿಗಳ ಹೇಳಿಕೆಗೂ ವೈದ್ಯಕೀಯ ವರದಿಗೂ ವ್ಯತ್ಯಾಸ ಇದೆ. ಸುಮ್ಮನೆ ಈ ಪ್ರಕರಣದಲ್ಲಿ ದರ್ಶನ್ರನ್ನ ಎಳೆದು ತರಲಾಗಿದೆ ಅಂತ ದರ್ಶನ್ ಪರ ವಕೀಲರು ವಾದ ಮಂಡನೆ ಮಾಡೋಕೆ ತಯಾರಾಗಿದ್ದಾರೆ. ಅದೂ ಅಲ್ಲದೆ ದರ್ಶನ್ ನಂಬಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಲವಾರು ಜನ ಬದುಕ್ತಿದ್ದಾರೆ. ದರ್ಶನ್ ಅವರ ಸಿನಿಮಾ ಶೂಟಿಂಗ್ ಆದ್ರೆ ಮಾತ್ರ ಇವರಿಗೆಲ್ಲ ಜೀವನಕ್ಕೊಂದು ದಾರಿ ಸಿಗುತ್ತೆ. ಅಲ್ಲದೆ ದರ್ಶನ್ ಡಿ ಬೀಟ್ಸ್ ಅನ್ನುವಂಥ ಮ್ಯೂಸಿಕ್ ಕಂಪನಿಯ ಮಾಲೀಕತ್ವವನ್ನು ಹೊಂದಿದ್ದಾರೆ. ಸಮಯಕ್ಕೆ ಸರಿಯಾಗಿ ಎಲ್ಲಾ ತೆರಿಗೆಗಳನ್ನು ಕೂಡ ಪಾವತಿ ಮಾಡ್ತಾ ಇದ್ದಾರೆ. ನಟನೆ ಜೊತೆ ಸಾಮಾಜಿಕ ಕಾರ್ಯಗಳನ್ನು ದರ್ಶನ್ ಮಾಡ್ತಾ ಇದ್ದಾರೆ ಅಂತ ಹೇಳೋ ಮೂಲಕ ದರ್ಶನ್ ಪರವಾಗಿ ಒಂದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡೋದಕ್ಕೂ ಟ್ರೈ ಮಾಡ್ತಾ ಇದ್ದಾರೆ. ಈ ಎಲ್ಲ ವಾದಗಳನ್ನು ನ್ಯಾಯಾಲಯ ಒಪ್ಪುತ್ತಾ, ಜಾಮೀನು ಕೊಡುತ್ತಾ, ಅಥವಾ ಇವರನ್ನ ಜೈಲಲ್ಲೇ ಉಳಿಸ್ತಾರಾ ಅನ್ನೋದನ್ನ ಒಂದಿಷ್ಟು ದಿನ ಕಾದು ನೋಡ್ಬೇಕಾಗತ್ತೆ. ಅಥವಾ ಪವಿತ್ರ ಗೌಡ ಕೂಡ ಬೇಜಾರು ಮಾಡ್ಕೊಬಿಟ್ಟಿದ್ದಾರೆ, ಅವರಿಗೂ ಬೇಲ್ ಸಿಕ್ಕಿಲ್ಲ. ಇಲ್ಲೂ ಕೂಡ ಇವರ ಪರ ವಕೀಲ ಟಾಮ್ ಸೆಬಾಸ್ಟಿನ್ ಪವಿತ್ರಗೂ ಕೊಲೆಗೂ ಸಂಬಂಧ ಇಲ್ಲ, ಪವಿತ್ರ ಶೆಡ್ಡಿಗೆ ಬಂದಿದ್ರು ಅಂತ ಸಾಕ್ಷಿದಾರರು ಹೇಳಿಕೆ ಕೊಟ್ಟಿದ್ದಾರೆ ಹೊರತು ಕೊಲೆ ಮಾಡಿದ್ದಾರೆ ಅಂತ ಹೇಳಿಕೆ ಕೊಟ್ಟಿಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ. ಪವಿತ್ರ ಗೌಡ ಪಾತ್ರ ಇಲ್ಲ, ಪೊಲೀಸರು ಆಕೆಯ ಸುತ್ತ ಮಾಡಿರೋ ಆರೋಪಗಳು ನಿಜವಲ್ಲ. ಮುಂದಿನ ವಿಚಾರಣೆಯಲ್ಲಿ ಈ ವಾದಗಳು ಎಷ್ಟು ಸ್ಟ್ಯಾಂಡ್ ಆಗುತ್ತೆ ಅನ್ನೋದನ್ನ ನಾವೆಲ್ಲ ಕಾದ್ ನೋಡ್ಬೇಕಾಗತ್ತೆ. ಈಗ ಇನ್ನೊಂದು ವಿಚಾರ ಇದೆ. ಏನು ಅಂದ್ರೆ, ದರ್ಶನ್ ಅವರಿಗೆ ಜಾಮೀನು ಸಿಕ್ಕರೂ ಕೂಡ ಮತ್ತೆ ಅರೆಸ್ಟ್ ಆಗ್ತಾರಾ ಅನ್ನುವಂಥ ಒಂದು ಭಯ ಶುರುವಾಗಿದೆ. ಅಯ್ಯೋ ಮತ್ತೇನು ಎಡವಟ್ ಮಾಡ್ಕೊಂಡ್ಬಿಟ್ರಾ ಅಂತ ಯೋಚನೆ ಮಾಡ್ತಿದ್ದೀರಾ? ಅದ್ರ ಬಗ್ಗೆನೂ ಹೇಳ್ತೀನಿ ಕೇಳಿ. ದರ್ಶನ್ ಅವರು
ಕೊಲೆ ಕೇಸ್ ಮುಚ್ಚಿ ಹಾಕೋದಕ್ಕೆ ಸುಮಾರು 85 ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಇದೆಯಲ್ಲ, ಈ ವಿಚಾರದಲ್ಲಿ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ಈಗ IT ಇಲಾಖೆ ಜಾಲಾಡೋಕೆ ಶುರು ಮಾಡಿದೆ. ನಟ ದರ್ಶನ್ ರನ್ನ ವಿಚಾರಣೆ ಮಾಡುವ ಸಲುವಾಗಿ IT ಅಧಿಕಾರಿಗಳ ತಂಡ ಇವತ್ತು ಬಳ್ಳಾರಿ ಜೈಲಿಗೆ ಭೇಟಿ ಕೊಟ್ಟಿದೆ. ಈ ಹಣದ ಮೂಲದ ಬಗ್ಗೆ ವಿಚಾರಣೆ ಮಾಡೋಕೆ IT ಕೂಡ ದರ್ಶನ್ ರನ್ನ ವಶಕ್ಕೆ ಪಡೆಯೋಕೆ ರೆಡಿಯಾಗಿ ನಿಂತಿದೆ. ಸೊ ದರ್ಶನ್ ಅವರಿಗೆ ಬೇಲ್ ಆದರೂ ಕೂಡ ಮತ್ತೆ IT ವಶಕ್ಕೆ ಸಿಲ್ಕೋ ಚಾನ್ಸಸ್ಸೇ ಜಾಸ್ತಿ. ಇಲ್ಲಿ ಇನ್ನೊಂದು ಹಾರಿಬಲ್ ವಿಚಾರ ಇದೆ ಕೇಳಿ. ದರ್ಶನ್ ಈ 85 ಲಕ್ಷ ರೂಪಾಯಿ ಹಣನ ಎಲ್ಲಿಂದ ತಂದ್ರು ಅನ್ನೋದನ್ನ ಸಾಕ್ಷಿ ಸಮೇತ ಹೇಳಬೇಕು. ಒಂದು ವೇಳೆ ಅಪ್ಪಿ ತಪ್ಪಿ ಅವರು ಯಾರದ್ದಾದ್ರೂ ಹೆಸರನ್ನ ಹೇಳಿದ್ದೆ ಆದ್ರೆ ಅವರು ಕೂಡ ಈ ಕೇಸಲ್ಲಿ ತಗಲಾಕೊಳ್ತಾರೆ. ಸಿನಿಮಾ ಸಂಭಾವನೆ ಪಡೆಯುವ ವಿಚಾರದಲ್ಲಿ ದರ್ಶನ್ ಅವರು ತೆರಿಗೆ ಇಲಾಖೆಗಳಿಗೆ ಸುಳ್ಳು ಲೆಕ್ಕ ತೋರಿಸ್ತಾ ಇದ್ದಾರಾ ಅನ್ನೋದು ಕೂಡ IT ತನಿಖೆಯಲ್ಲಿ ಹೊರಬರುವ ಚಾನ್ಸಸ್ ಇದೆ. ಸೊ ದರ್ಶನ್ ರನ್ನ ಈ ಸಂಕಷ್ಟದಿಂದ ಪಾರು ಮಾಡೋದು ಕೂಡ ಅವರ ಪರ ವಕೀಲರಿಗೆ ಸಿಕ್ಕಾಪಟ್ಟೆ ಚಾಲೆಂಜ್ ಆಗಿದೆ. ಇನ್ನು ಈ ಕೇಸ್ಗಳೆಲ್ಲ ಯಾವ್ಯಾವ ಟ್ವಿಸ್ಟ್ ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ, ವೆಯ್ಟ್ ಮಾಡಿ ನೋಡೋಣ. ಓಕೆ, ಮತ್ತೆ ಸಿಗ್ತೀನಿ. ನಮಸ್ಕಾರ.